ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ನು ಕೂಡ ನೀವು ಕ್ಲಿಕ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ನಾನು ಇಲ್ಲಿ ರಿಲಯನ್ಸ್ಗೆ ಬಂದಿದ್ದೆ. ಇದು ಸಂಡೇ ಬ್ಲಾಗ್, 3 ದಿವಸ ವ್ಲಾಗ್ನ ವೀಡಿಯೋಸ್ನ ನಾನು ಒಂದೇ ಬ್ಲಾಗಲ್ಲಿ ಹಾಕಿದ್ದೀನಿ. ಸಂಡೇ ರಿಲಯನ್ಸ್ಗೆ ಹೋಗಿದ್ವಿ, ಸ್ವಲ್ಪ ಮನೆಗೆಲ್ಲ ಐಟಮ್ ಬೇಕಾಗಿತ್ತು ಅಂತ. ಹಾಗೆ ಇಲ್ಲಿ ಡ್ರೆಸ್ ಸೆಕ್ಷನಲ್ಲಿ ಸುಮ್ಮನೆ ಹಾಗೆ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಡ್ರೆಸ್ಸಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಕಲರ್ ಆಪ್ಷನ್ಸ್ ಇತ್ತು, ಚೆನ್ನಾಗಿತ್ತು. 500ಇಂದ ಸ್ಟಾರ್ಟ್ ಆಗುತ್ತೆ, 400ಇಂದ 500ಇಂದ ಡ್ರೆಸ್ಸಸ್ಸು. ಇದೆಲ್ಲ ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ಬಂದು ನಿಮಗೆ 1800 ಇಲ್ಲ 800ಇಂದ ಸ್ಟಾರ್ಟ್ ಆಗುತ್ತೆ. ಈ ಥರ ಪ್ಯಾಟ್ರನ್ನು ತುಂಬ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ಬಟ್ ನಾನಿವಾಗ ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಆದರೆ ಇಲ್ಲಿ ಕ್ಲಾತ್ಗಳು ಒಂದೊಂದು ಚೆನ್ನಾಗಿರುತ್ತೆ. ನಾನು ಇಲ್ಲಿ ಒಂದು 3-4 ಡ್ರೆಸ್ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಅಂದರೆ ಒಂದೊಂದು ನಾವು ನೋಡಿ ಕ್ವಾಲಿಟಿ ಮೇಲೆ ನೋಡಿ ತೊಗೊಬೇಕು. ನನಗೆ ಆ ಬ್ಲೂ ಮತ್ತು ಬ್ಲ್ಯಾಕ್ ಕಲರ್ ಥರ ಕಾಣಿಸ್ತಲ್ಲ, ನನಗೆ ಆ ಕಲರ್ ಇಷ್ಟ ಆಯಿತು. ಬೇಡ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹಾಗೆ ಬಂದುಬಿಟ್ಟೆ. ಇದು ಬಂದು ನಮಗೆ ಪ್ಯಾಂಟ್ಗಳು, ಅಂದರೆ ಕುರ್ತೀಸ್ಗೆ ನಮಗೆ ಯಾವ ಥರ ಬೇಕು ಆ ಥರ ಸೆಟ್ ಮಾಡಿ ಹಾಕೊಬೋದು. ಚೆನ್ನಾಗಿತ್ತು. ಆದರೆ ನನಗೇನಂದರೆ ಇದು ಸ್ವಲ್ಪ ರೇಂಜ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. 400 ರುಪೀಸ್ ಅಂತ. ಹಾಗೆ ನೋಡ್ತಾನೆ ಇದ್ದೆ ನನಗೆ ಅಂತ ಒಂದು ಪ್ಯಾಂಟ್ ಬೇಕಾಗಿತ್ತು. ಅದು ಸಿಗುತ್ತಾ ಅಂತ ನೋಡಿದೆ, ಬಟ್ ಅದು ಸಿಗಲಿಲ್ಲ. ನನ್ನ ಹತ್ರ ಬ್ಲ್ಯಾಕ್ ಇತ್ತು, ಇಲ್ಲಿ ನೋಡಿದಾಗೂ ಬ್ಲ್ಯಾಕ್ ಕಲರ್ ಇತ್ತು. ಅದಕ್ಕೆ ನಾನು ಸುಮ್ಮನೆ ಬಂದೆ. ಅದಾದಮೇಲೆ ಇಲ್ಲಿ ಕಿಡ್ಸ್ ಸೆಕ್ಷನಲ್ಲಿ ಬಂದೆ. ಕಿಡ್ಸ್ ಸೆಕ್ಷನ್ನಲ್ಲಿ ಪರವಾಗಿಲ್ಲ, ಓಕೆ, ಚೆನ್ನಾಗಿತ್ತು. ಅಂದರೆ ಸೈಜು ನನ್ನ ಮಗಳು ಸೈಜು ಮತ್ತು ನನ್ನ ಮಗ ಸೈಜು ಅಷ್ಟಾಗಿ ನನಗೆ ಸಿಗಲಿಲ್ಲ. ಸ್ವಲ್ಪ ಎಲ್ಲ ದೊಡ್ಡ ಒಂದು 11 ಏಜ್ ಮೇಲಿಂದ ಸಿಗ್ತಿತ್ತು, ಇಲ್ಲ ಅಂದರೆ 1 ಇಯರಿಂದ ಒಂದು 4 ಇಯರ್ಸ್ ಗಂಟ ಸಿಗ್ತಾಯಿತ್ತು. ಇವಳಿಗೆ 5 ಇಯರ್ಸು, ಆದರೆ ಇವಳಿಗೆ ನಾನು 6 ಇಯರ್ಸಿಂದಲೇ 6 ಇಯರ್ಸ್ ಸೈಜೇ ತಗೊಳ್ಳೋದು. ಅದಾದಮೇಲೆ ಇಲ್ಲಿ ಪ್ಯಾಂಟ್ಗಳು ನೋಡಿದೆ, ತುಂಬ ಚೆನ್ನಾಗಿತ್ತು ಇದು ಪ್ಯಾಂಟು. ಸೊ ನಾನು ಈ ಪ್ಯಾಂಟ್ ತೊಗೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದೆ. ಒಂದು 3-4 ಕಲರ್ ಆಪ್ಷನ್ಸ್ ಇತ್ತು. 500 ರುಪೀಸ್, ಅವ್ರು ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿತ್ತು. ಅವಳಿಗೆ ನೋಡಿದೆ, ಆದರೆ ಇದರಲ್ಲೂ ಕೂಡ ಅವಳಿಗೆ ಸೈಜು ಸಿಗಲೇ ಇಲ್ಲ. ಒಂದು ಕಡೆ ಅವಳು ನನಗೇನು ಕೊಟ್ಟಿಲ್ಲ ಅಂತ ಅವಳು ಹಠನೇ ಮಾಡ್ತಾಯಿದ್ಲು. ಸರಿ ಪ್ಯಾಂಟ್ ನೋಡೋಣ ಅಂದರೆ ಸೈಜು ಕೂಡ ಸಿಗಲಿಲ್ಲ. ಅವಳು ಆ ಡ್ರೆಸ್ಸು ಈ ಡ್ರೆಸ್ಸು ಎಲ್ಲ ನೋಡ್ತಾಯಿದ್ರೆ ಅದು ಬೇಕು ಇದು ಬೇಕು ಅಂತ ಇವಳು ಅನ್ನೋದು. ನನ್ನ ಮಗ ಏನಾದರೂ ಒಂದು ಅವ್ನ ಡ್ರೆಸ್ ಇಟ್ಕೊಂಡ್ರೆ ಅವ್ನಿಗೆ ಮಾತ್ರ ತಗೊಂಡಿದ್ಯಾ, ನನಗೆ ತಗೊಂಡಿಲ್ಲ ಅಂತ ಅದೊಂದು ಗಲಾಟೆ. ಆದರೆ ಇಬ್ರಿಗೂ ಒಂದೊಂದು ಟೀ ಶರ್ಟ್ ಲಾಸ್ಟಲ್ಲಿ ಕೊಡಿಸ್ದೆ. ಸೈಜು ಸಿಗಲೇ ಇಲ್ಲ. ಪ್ಯಾಂಟು ಚೆನ್ನಾಗಿತ್ತು, ನನ್ನ ಮಗನ ಸೈಜು, ಅದು ಕೂಡ ಸಿಗಲಿಲ್ಲ. ಸೊ ಇಲ್ಲಿ ನಾನು ಬಾಣಲೆ ಥರ ಇದೆಯಲ್ಲ ಅಂತ ಬಂದು ನೋಡಿದೆ, ಬಟ್ ಇಲ್ಲಿ ಬೌಲ್ ಥರನೇ ಇದ್ದಿದ್ದು, ಬಾಣಲೆ ಅಲ್ಲ. ಏನಾದರೂ ಕಲಸೋದಕ್ಕೆ ಮಿಕ್ಸ್ ಮಾಡೋಕ್ಕೆ ಆ ಥರ ಓಕೆ. ಆದರೆ ಸ್ವಲ್ಪ ಇದು ಜಾಸ್ತಿ ಆಯಿತು ರೇಟು ಅಂತ ಅನ್ನಿಸ್ತು. 800 ಆ ಥರ ಇತ್ತು ಬಾಣಲೆ. ಇನ್ನು ಪ್ಲೇಟ್ಸಸ್ಸು ಗ್ಲಾಸಸ್ ಎಲ್ಲ ಪರವಾಗಿಲ್ಲ, ಓಕೆ. ಹಾಗೆ ನೋಡ್ತಾ ಇದೆ. ಆದರೆ ಇವಾಗ ಏನೂ ತೊಗೊಳೋದು ಬೇಡ ಅಂತ ಸುಮ್ಮನೆ ಆದೆ. ಆದರೆ ಇದೊಂದು ಲಾಸ್ಟ್ ಒಂದು ಕುರ್ತಿ ತೊಗೊಂಡು ಬಂದೆ. ಇದು ಬಂದು 200 ರುಪೀಸು. ಇದರ ಲಾಸ್ಟ್ರಲ್ಲಿ ಇತ್ತು ಅದು. ಅದಾದಮೇಲೆ ನಾನು ಹಬ್ಬಕ್ಕೆ ಅಂತ ಬ್ಲೌಸು ಹೊಲ್ಸ್ಕೊಬೇಕಾಗಿತ್ತು. ಸ್ಯಾರಿ ಬ್ಲೌಸ್ ಹೊಲಿಸ್ಕೊಳ್ಳ, ಇಲ್ಲ ನನ್ನ ಹತ್ರ ಇದು ಸ್ಕರ್ಟ್ ಒಂದಿತ್ತು. ಸೊ ಅದಕ್ಕೆ ಇದಕ್ಕೆ ಮ್ಯಾಚಿಂಗ್ ಆಗೋ ಥರ ಹೊಲಿಸ್ಕೊಳ್ಳ ಅಂತ ನೋಡ್ತಾನೆ ಇದ್ದೆ. ಇದು ನನ್ನ ಬರ್ತಡೇ ತೊಗೊಂಡಿದ್ದು ಜಯನಗರದಲ್ಲಿ, ಬಟ್ ನಾನು ಅದು ಹಾಕೇ ಇರಲಿಲ್ಲ. ಈ ಸೀರೆ ನೋಡ್ತಾ ಇದ್ದೀರಲ್ಲ, ಇದು ನಾನು ವರಲಕ್ಷ್ಮಿಗೆ ದೇವರಿಗೆ ಉಡಿಸಿದ್ದಿದ್ದು ಸೀರೆ. ಸೊ ಇದನ್ನು ನಾನು ಬ್ಲೌಸ್ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡೆ. ನಾನು ಈಗ ಈ ಸೀರೆ ಸ್ವಲ್ಪ ಚೆನ್ನಾಗಿ ಸ್ಟಿಚ್ ಮಾಡಿಸ್ಬೇಕು ಅಂತ ನನ್ನ ಮೈಂಡು. ಅದಕ್ಕೆ ನಾನು ಇವಾಗ ಬೇಡ, ಅರ್ಜೆಂಟಲ್ಲಿ ಕೊಟ್ಟರೆ ಬ್ಲೌಸೆಲ್ಲ ವೇಸ್ಟ್ ಆಗುತ್ತೆ, ನಿಧಾನಕ್ಕೆ ಕೊಡೋಣ ಅಂದ್ಬಿಟ್ಟು ನಾನು ಹಾಗೆ ಎತ್ತಿಟ್ಟೆ. ಇದು ಸೆರಗು ಮತ್ತು ಇದು ಬ್ಲೌಸು ಒಂದೇ ಕಲರ್ ಇದೆ, ಸೆರಗು ಬ್ಲೌಸು ಚೆನ್ನಾಗಿದೆ. ನೋಡೋಣ, ಆದರೆ ಜಿಗ್ಸಾಕ್ ಮತ್ತು ಫಾಲ್ಸ್ ಮಾತ್ರ ಮಾಡಿಟ್ಕೊಂಡು ಮ್ಯಾಚಿಂಗ್ ಯಾವ್ದಾದ್ರು ಬ್ಲೌಸ್ ಇದ್ದರೆ ಅದನ್ನೇ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ನೋಡೋಣ, ಎರಡರಲ್ಲಿ ಯಾವ್ದು ಹಾಕ್ಕೊತೀನಿ ಗೊತ್ತಿಲ್ಲ. ಬಟ್ ಸ್ಕರ್ಟಿಗೆ ಏನಾದ್ರು ಪೀಸ್ ಸಿಕ್ಕಿದ್ರೆ
ಟೈಲರ್ ಫ್ರೀ ಇದ್ದರೆ ಹೊಲ್ಸ್ಕೊಂಡು ಹಾಕಿ. ಸೊ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇದ್ದೀರಾ, ನಾನಿಲ್ಲಿ ಮೆಟೀರಿಯಲ್ ಶಾಪಿಗೆ ಬಂದೆ. ಸೊ ಇದರಲ್ಲಿ ಏನಪ್ಪ ಅಂದರೆ ನನಗೆ ಬೇಕಾಗಿರೋ ಕಲ್ಲರು ಅಷ್ಟು ಸಿಗಲಿಲ್ಲ ನನಗೆ. ಆದರೆ ಬೇರೆ ಬಟ್ಟೆಗಳಂದರೆ ಓಕೆ ಪರವಾಗಿಲ್ಲ, ಚೆನ್ನಾಗಿತ್ತು. ಆದರೆ ನನಗೆ ಸಿಗಲಿಲ್ಲ. ಸಿಲ್ವರ್ ಕಲರ್ ಇತ್ತು, ಮ್ಯಾಚ್ ಆಗ್ತಾಯಿತ್ತು ಸ್ವಲ್ಪ. ಅದು ನಾನು ಕೇಳಿದೆ, 1 ಮೀಟ್ರ್ ಬಂದು ಅವರು 550-600 ಅಂತ ಹೇಳಿದರು. ಸೊ ನನಗೆ ಯಾಕೆ ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಯಾಕಂದರೆ ನಾನು ತುಂಬ ಸಿಂಪಲ್ ಮೀಟ್ರು ಜಾಸ್ತಿ ಹೇಳ್ತಾ ಇದ್ದಾರೆ ಅಂತ ನಾನು ಬೇಡ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಸುಮ್ಮನೆ ಬಂದುಬಿಟ್ಟೆ. ಫ್ರೆಂಡ್ಸ್, ನಾವು ಈ ಥರ ಎಲ್ಲ ಡ್ರೆಸ್ ತೊಗೊಂಡು ಈ ಥರ ಸ್ಟಿಚ್ ಮಾಡಿಸ್ಕೊಬೇಕು ಪೀಸ್ ಅಂತಂದರೆ ನಾವು ಏನಿದ್ರು ಚಿಕ್ಕಪೇಟೆ ಈ ಥರ ಹೋಲ್ಸೇಲ್ ರೇಟಲ್ಲಿ ಇರುತ್ತಲ್ಲ, ಆ ಥರ ಶಾಪ್ಗಳಿಗೆ ಹೋಗಿ ನಾವು ಹೋಲ್ಸೇಲಾಗಿ ತೊಗೊಂಡು ಸ್ಟಿಚ್ ಮಾಡಿಸ್ಕೊಂಡ್ರೆ ಸೊ ನಮಗೆ ಅದು ವರ್ತ್ ಅಂತ ಅನಿಸುತ್ತೆ. ಇಲ್ಲಿ ಬಾರ್ಗಿನ್ ಅಂತ ಏನೂ ಇಲ್ಲ, ಎಲ್ಲ ಫಿಕ್ಸೆಡ್ ರೇಟ್ ಅಂತಲೇ ಹಾಕಿದರು. ಅದಕ್ಕೆ ನಾನು ಕೂಡ ಅವ್ರ ಹತ್ರ ಏನೂ ಮಾತಾಡೋಕ್ಕೆ ಹೋಗಿಲ್ಲ, ಜಸ್ಟ್ ರೇಟ್ ಕೇಳಿ ಬಂದುಬಿಟ್ಟೆ. ಯಾಕಂದರೆ ಅವರೇ ಬೋರ್ಡ್ ಹಾಕಿದ್ರು ಫಿಕ್ಸೆಡ್ ರೇಟು, ಬಾರ್ಗಿನ್ ಏನಿಲ್ಲ ಅಂತ. ಅದಕ್ಕೆ ನಾನು ಸುಮ್ಮನೆ ಬಂದುಬಿಟ್ಟೆ. ಆದರೆ ಕ್ಲಾತ್ಗಳು ಸ್ವಲ್ಪ ಚೆನ್ನಾಗಿತ್ತು. ಅಂದರೆ ಏನಂದರೆ ತುಂಬ ಎಕ್ಸ್ಪೆನ್ಸಿವ್ ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತು ಫ್ರೆಂಡ್ಸ್. ಸೊ ನೋಡೋಣ, ಯಾವಾಗಾದ್ರೂ ಫ್ರೀ ಇದ್ದಾಗ ಚಿಕ್ಕಪೇಟೆಗೆ ಹೋಗಿ ತೊಗೊಂಡು ಸ್ಟಿಚ್ ಮಾಡಿಸ್ಕೊತೀನಿ. ಬೆಟರ್ ಲಕ್ ಅಂತಲೇ ಹೇಳಕ್ತೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಫ್ರೆಂಡ್ಸ್, ನಾನೀಗ ರೆಡಿ ಆಗಿಬಿಟ್ಟು ಇಂದಿರಾನಗರಕ್ಕೆ ಹೋಗ್ತಾ ಇದ್ದೀನಿ. ಹಸ್ಬೆಂಡ್ ಕಾಲ್ ಮಾಡಿದರು, ಇಂದಿರಾನಗರ ಓಲಾ ಬ್ಯಾಟ್ರಿ ಗಾಡಿ ಹತ್ರ ಇದ್ದೀನಿ, ನೀನು ಅಲ್ಲಿಗೆ ಬಂದುಬಿಡು ಅಂತ. ಸೊ ನಾನು ಹಾಗಾಗಿ ಹೋದೆ. ಅಲ್ಲಿ ನಾನು ಹೋಗಿದ್ದ ಅಷ್ಟರಲ್ಲಿ ಅವರೇ ಹೋಗ್ಬಿಟ್ಟಿದ್ರು, ಹೋಗಿ ಮಾತಾಡಿದರು ಆಲ್ರೆಡಿ. ಅದಾದಮೇಲೆ ನಾನು ಹೋದ್ಮೇಲೆ ಕಲರ್ಸ್ ನೋಡೋಂದ್ರು. ನಾನು ಬ್ಲೂ ಕಲರ್ ನೋಡಿದೆ. ಆ್ಯಕ್ಚುಲಿ ನಾನು ವೈಟ್ ಕಲರ್ ಕೇಳಿದೆ, ನನ್ನ ಮಗ ಬ್ಲೂ ಅಂತ ಅವನು ಆಸೆ ಪಟ್ಟಿದ್ದೆ, ಅದಕ್ಕೆ ಬ್ಲೂ ಕಲರೇ ಸೆಲೆಕ್ಷನ್ ಮಾಡಿದ್ವಿ. ಅದಾದಮೇಲೆ ಟೆಸ್ಟರ್ ಇರುತ್ತೆ, ಬೇಕಾದ್ರೆ ನೀವು ನೋಡಿ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಟೆಸ್ಟರ್ ನೋಡ್ತಾ ಇದ್ವಿ. ಪಾರ್ಕಿಂಗ್ ಸ್ಟಾರ್ಟ್ ಆಗಲ್ಲ ಗಾಡಿ ಮಾಡೋದು, ಹಿಂಗೆ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡೋದು, ಬ್ರೇಕ್ ಇಟ್ಕೊಂಡು ಒಂದು ಸರಿ ಹಿಂಗೆ ಪ್ರೆಸ್ ಮಾಡೋದು, ಆನ್ ಆಯ್ತು ಗಾಡಿ. ನಾರ್ಮಲ್ ಅಂತ ಇರ್ತದೆ, ನಾವು ಹಿಂಗೆ ಹೋದರೆ ಮುಂದೆ ಹೋಗಿ ಆನ್ ಮಾಡ್ಕೊಂಡು ಹೋಗ್ಬಿಡು ಅಷ್ಟೇ. ಹಂಗೆ ಮುಂದೆ ಹೋಗೋದು. ಈಗ ರಿವರ್ಸ್ ಬರಬೇಕಂದ್ರೆ ನೋಡು, ಹಿಂಗೆ ಇದೆಯಲ್ಲ, ಹಿಂಗೆ ಪ್ರೆಸ್ ಮಾಡಿ ರಿವರ್ಸ್ ಬರೋದು. ಹಿಂಗೆ ಹಿಂಗೆ ರಿವರ್ಸ್ ಹೊಡಿ, ತಿರುಗೋದು ಮಾಡೋದು, ಹಿಂಗೆ ಫ್ರಂಟ್ ಅಂದರೆ ತಿರುಗೋದು ಅಷ್ಟೇ. ತಿರುಗಿ ಲಾಕಂದ್ರೆ ಹೋಂಡಾ ಬೇಡವಾ? ಯಾಕೆ ಇದೇ ಗಾಡಿ ಬೇಕು ಅಂತಾರದು ರೀ? ನೋಡಿ ಹಾಂ, ಓಲಾ ಬಗ್ಗೆ ನಿನಗೇನು ಗೊತ್ತು? ನೋಡಿಲ್ಲ, ನೋಡಿ ಫ್ರೆಂಡ್ ಓಲಾ ತೊಗೊಂಡಿದ್ದಾಳೆ. ಹಾಂ, ಇವಾಗೇನು ಬೇಡ ಬಿಡು. ನೋಡಿಲ್ಲ, ಸಾಕು.